ನಮಸ್ಕಾರ ವೀಕ್ಷಕರೇ, GSS ಮಾಧ್ಯಮದ ವಿಶೇಷ ಕಾರ್ಯಕ್ರಮ ರಿಯಲ್ ಎಸ್ಟೇಟ್ಗೆ ಸ್ವಾಗತ. ರಿಯಲ್ ಎಸ್ಟೇಟ್ನ ಈ ಹೊತ್ತಿನ ಸಂಚಿಕೆಯಲ್ಲಿ ನಾನು ಒಂದು ಮಹತ್ವದ ವಿಚಾರವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಒಬ್ಬ ಮನುಷ್ಯನ ಜೀವಮಾನ ಸಾಧನೆ ಅಂತ ಹೇಳ್ತೀವಿ ನಾವು, ಒಂದು ಕನಸು ಅಂತ ಹೇಳ್ತೀವಿ. ತನಗೊಂದು ಸೂರನ್ನು ಕಟ್ಕೋಬೇಕು ಅಥವಾ ಮನೆಯನ್ನು ಕಟ್ಕೋಬೇಕು ಅಂಥೇಳಿ, ಅಥವಾ ಮನೆಯನ್ನು ಮಾಡ್ಕೋಬೇಕು ಅಂಥೇಳಿ ಒಂದು ಬಹುದೊಡ್ಡ ಕನಸನ್ನು ಹುಟ್ಟಿರ್ತಾನೆ. ಜೊತೆಗೆ ಅವನ ಜೀವಮಾನದುದ್ದಕ್ಕೂ ಸಹ ಇವು ಒಂದು ಮನೆ ಕಟ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಶ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ. ಕೆಲವರು ಸಮಯ ಇದ್ದವರು ಮತ್ತು ಆರ್ಥಿಕವಾಗಿ ಶಕ್ತಿ ಇದ್ದಂಥವರು ಒಂದು ಮನೆಯನ್ನು ಸ್ವತಃ ತಾವೇ ಉಸ್ತುವಾರಿ ವಹಿಸ್ಕೊಂಡು ಮನೆ ಕಟ್ತಾರೆ. ಕೆಲವರಿಗೆ ಸಮಯದ ಅಭಾವ ಇರತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ, ರೆಡಿ ಇರತಕ್ಕಂಥ ಮನೆಯನ್ನು ಖರೀದಿ ಮಾಡ್ತಾರೆ. ಅದು ಅಪಾರ್ಟ್ಮೆಂಟ್ಗಳಲ್ಲ, ಜನರಲ್ ಸೈಟ್ನಲ್ಲಿ ಯಾರು ಮನೆ ಕಟ್ಟಿರ್ತಾರೆ, ಸಿಂಗಲ್ ಹೌಸ್ ಅಂತ ಏನಿರ್ತದೆ ಅದನ್ನು ಖರೀದಿ ಮಾಡ್ತಾರೆ. ಇಂಥ ಮನೆ ಖರೀದಿ ಮಾಡೋ ಸಂದರ್ಭದಲ್ಲಿ ಒಬ್ಬ ಗ್ರಾಹಕ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು, ಮನೆ ಖರೀದಿ ಮಾಡೋದ್ರಿಂದ ಅಡ್ವಾಂಟೇಜ್ ಏನಿದೆ, ನಾವೇ ಸ್ವತಃ ಮನೆ ಕಟ್ಕೊಳ್ಳೋದ್ರಿಂದ ಲಾಭಗಳೇನಿದೆ ಅನ್ನೋ ವಿಚಾರದಲ್ಲಿ ಮಾತಾಡಲಿಕ್ಕೆ ನಮ್ಮೊಂದಿಗೆ GSS ಪ್ರಾಜೆಕ್ಟ್ಸ್ನ ಚೇರ್ಮನ್ ಆಗಿರ್ತಕ್ಕಂಥ ಯೋಗಾತ್ಮ ಶ್ರೀಹರಿ ಅವರಿದ್ದಾರೆ. ಬನ್ನಿ, ಶೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಈಗ ಮನೆ ಕಟ್ಟಬೇಕು ಅಂತೇಳಿ ಎಲ್ಲರೂ ಕನಸ್ಕೊಂಡಿರ್ತಾರೆ ಸರ್. ಶಕ್ತಿ ಇದ್ದವರು, ಸಮಯ ಇದ್ದವರು ಭಾಳ ಮುಖ್ಯವಾಗಿ ಮನೆನ ಕಟ್ಟಿಸ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಸಮಯ ಇಲ್ಲದೆ ಇರತಕ್ಕಂಥವ್ರು ಮತ್ತು ಅವರಿಗೆ ಪೂರಕ ವಾತಾವರಣ ಇಲ್ಲದೇ ಇರೋ ಸಂದರ್ಭದಲ್ಲಿ ರೆಡಿ ಮನೆಯನ್ನು ಖರೀದಿ ಮಾಡಲಿಕ್ಕೆ ಹೋಗ್ತಾರೆ. ಈ ರೆಡಿ ಮನೆ ಖರೀದಿ ಮಾಡೋ ಸಂದರ್ಭದಲ್ಲಿ ಏನು ಮುನ್ನೆಚ್ಚರಿಕೆ ವಹಿಸಬೇಕಾಗ್ತದೆ ಅಂತ? ಇಲ್ಲೂ ಕೂಡ ಆರ್ಗನೈಸ್ ಸೆಕ್ಟರ್, ಅನ್ಆರ್ಗನೈಸ್ ಸೆಕ್ಟರ್ ಅಂತ ಎರಡು ಬರೋಣ. ಸರ್, ಡೆವಲಪರ್ಸ್ ಯಾರೋ ಒಂದು ಲೇಔಟ್ ಡೆವಲಪ್ ಮಾಡಿದ್ದಾರೆ. ಆ ಲೇಔಟ್ ಅಲ್ಲಿ ಒಂದಷ್ಟು ಸೈಟ್ಗಳು ಅಂತ ಹೇಳಿ ಮನೆಗಳನ್ನು ಅವರೇ ಕಟ್ಟಿಬಿಡ್ತಾರೆ. ಚೆನ್ನಾಗಿರುತ್ತೆ, ಡಿಸೈನ್ ಒಂದೇ ತರ ಇರುತ್ತೆ, ಚೆನ್ನಾಗಿರುತ್ತೆ, ಆರ್ಕಿಟೆಕ್ಚರ್ ಇರುತ್ತೆ, ಫೆಸಿಲಿಟೀಸ್ ಕೊಟ್ಟಿರ್ತಾರೆ, ಅವ್ರು ಮಾರ್ತಾರೆ. ಇನ್ನೊಂದು, ಯಾರೋ ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ ಸೈಟ್ಗಳನ್ನ. ಒಂದು ಸೈಟ್ ಇದೆ, ಆ ಸೈಟ್ನ ಮನೆ ಕಟ್ಟಿದ್ದಾರೆ, ಕಟ್ಟಿ ಒಂದಷ್ಟು ವರ್ಷ ವಾಸ ಇದ್ದಾರೆ ಅಲ್ಲಿ. ಸ್ವಲ್ಪ ವರ್ಷಗಳ ನಂತರ ಅವ್ರು ಮಾರಬೇಕು ಅನ್ಸುತ್ತೆ, ಅವ್ರು ಮಾರ್ತಾ ಇದ್ದಾರೆ. ಈ ಎರಡು ಬೇರೆ ಬೇರೆ, ಒಂದು ಆರ್ಗನೈಸ್ ಸೆಕ್ಟರ್, ಇನ್ನೊಂದು ಅನ್ಆರ್ಗನೈಸ್ ಸೆಕ್ಟರ್. ಒಂದು ಇಂಟೆನ್ಷನಲ್, ನಾನು ಮಾರ್ಲಿಕ್ಕಾಗೆ ಕಟ್ತಾ ಇದ್ದೀನಿ. ಇನ್ನೊಂದು ಅನ್ಇಂಟೆನ್ಷನಲ್, ಮಾರ್ಲಿಕ್ಕಾಗಿ ನಾನು ಇಟ್ಟಿದ್ದಲ್ಲ, ಸಂದರ್ಭಕ್ಕಾಗಿ ನಾನು ಮಾರ್ತಾ ಇದ್ದೀನಿ. ಅನಿವಾರ್ಯತೆಗೆ, ಹಣದ ಅವಶ್ಯಕತೆಗೆ, ಅಥವಾ ಊರು ಡಿಸ್ಲೊಕೇಟ್ ಆಗಿದೆ, ಬೇರೆ ಊರಿಗೆ ಹೋಗ್ಬೇಕಾಗಿದೆ, ಮಾರ್ತಾ ಇದ್ದೀನಿ. ಸೊ ಹೀಗೆ ಎರಡು ಇವರು ತಿಳ್ಕೋಬೇಕು. ಯಾವುದೇ ಗ್ರಾಹಕ, ನಾನು ಯಾವ ಮನೆಯನ್ನು ತಗೊಳ್ಳಿಕ್ಕೆ ಹೊರಟಿದ್ದೀನಿ, ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಇರುವ ಮನೆಯ ಅಥವಾ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇರುವ ಮನೆಯ. ಆರ್ಗನೈಸ್ ಸೆಕ್ಟರ್ ಅಂತಾರೆ ಅದಕ್ಕೆ ಕ್ಲಿಯರೆನ್ಸಸ್ ಎಲ್ಲ ಇರುತ್ತೆ, ಅನ್ಆರ್ಗನೈಸ್ ಸೆಕ್ಟರ್ಗೂ ಇರುತ್ತೆ. ಇಲ್ಲಿ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಹೊಸ ಮನೆಯನ್ನ ತಗೊಳ್ಳಿಕ್ಕೆ ಹೊರಟಿದ್ದೀನಿ ಅಂದ್ರೆ ಆ ಮನೆ ಆಯುಸ್ಸು ತುಂಬಾ ಜಾಸ್ತಿ ಇರುತ್ತೆ. ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಈಗ ಮನೆ ಆಲ್ರೆಡಿ 30-40 ವರ್ಷ ಮುಗಿದೋಗಿದೆ, ಆ ಮನೆಯನ್ನ ಕಟ್ಲಿಕ್ಕೆ ಹೊರಟಿದ್ದೀನಿ ಅಂದ್ರೆ ಆ ಮನೆಗೆ ವ್ಯಾಲ್ಯೂ ಇರೋದಿಲ್ಲ. ಅದು ಔಟ್ಡೇಟೆಡ್ ಡಿಸೈನ್ ಆಗಿರುತ್ತೆ, ಮತ್ತೆ ಔಟ್ಡೇಟೆಡ್ ಮೆಟೀರಿಯಲ್ಸ್ ಆಗಿರುತ್ತೆ, ವಯಸ್ಸು ಕಡಿಮೆ ಆಗುತ್ತೆ. ಬದುಕುವ, ಅದರ ಮುಂದುವರೆದ ಭಾಗವಾಗಿ ಬದುಕುವ ವಯಸ್ಸಿದೆ ಅದಕ್ಕೆ, ಇನ್ನೊಂದು 10-20 ವರ್ಷ ಇದ್ರೆ ಹೆಚ್ಚು. ಸೊ ಇವರು ತಗೊಂಡು ಆಲ್ಟರ್ ಮಾಡಬೇಕು. ಸೊ ಹಾಗಾಗಿ ಈ ಎರಡು ಕೇರ್ಗಳನ್ನ ತಗೋಬೇಕು. ನನಗೆ ಯಥಾವತ್ತಾಗಿ ಹಾಗೇ ಇರಲ್ಲ, ಅಥವಾ ನನಗೆ ಬೇಕಾದ ರೀತಿ ನಾನು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋ ಪ್ರಾವಿಷನ್ ಇದೆಯಾ. ಸೊ ಈ ಎರಡು ಕೇರ್ಗಳನ್ನು ತಗೋಬಹುದು. ಒಂದು ಆರ್ಗನೈಸ್ ಸೆಕ್ಟರ್ ಅಲ್ಲಾದ್ರೆ ಲೇಔಟು ಅಥವಾ ಅಪಾರ್ಟ್ಮೆಂಟ್ಸ್ ಕಟ್ಟಿದ ಹಾಗೆ ಅದಕ್ಕೆ ಎಲೆಕ್ಟ್ರಿಸಿಟಿ ಕ್ಲಿಯರೆನ್ಸ್ ಇರುತ್ತೆ, ವಾಟರ್ ಇರುತ್ತೆ, ಎಲ್ಲವೂ ಇರುತ್ತೆ. ಅನ್ಆರ್ಗನೈಸ್ಡ್ ಆಗಿ ಇದಿರಲ್ಲ. ಇವ್ರು ಏನೇನು ಕೇರ್ಗಳು ತಗೋಬೇಕು ಅಂದ್ರೆ, ಆಸ್ ಇಟ್ ಈಸ್ ಮೊದಲನೇದಾಗಿ ಲೀಗಲ್ ಕ್ಲಿಯರೆನ್ಸ್ ತಗೋಬೇಕು. ಇಲ್ಲಾಗ್ಲಿ ಅಲ್ಲಾಗ್ಲಿ, ಆರ್ಗನೈಸ್ ಸೆಕ್ಟರ್ ಅಲ್ಲಾದ್ರೂ ಲೀಗಲ್ ಕ್ಲಿಯರೆನ್ಸ್ ಕಡ್ಡಾಯ. ಆ ಮನೆಗೆ ಸಂಬಂಧಪಟ್ಟಂಗೆ, ಆ ಸೈಟಿಗೆ ಸಂಬಂಧಪಟ್ಟಂಗೆ, ಆ ಲೇಔಟ್ಗೆ ಸಂಬಂಧಪಟ್ಟಂಗೆ ಕ್ಲಿಯರೆನ್ಸ್ ಇದೆಯಾ. ಹೀಗೆ ಈ ಮನೆಗೆ ಸಂಬಂಧಪಟ್ಟಂಗೆ ಇದು ಸರ್ಕಾರ ಅಲಾಟ್ ಮಾಡಿರೋದ, ರೆವಿನ್ಯೂ ಮಾಡೆಲ್ ಅಲ್ಲಿ ಕಟ್ಟಿರೋದ, ರೆವಿನ್ಯೂ ಸೈಟ್ ಆಗಿ ಅದರ ಮೇಲೆ ಕಟ್ಟಿರೋದ, ಅಥವಾ ಇವ್ರು ಯಾವ್ದೋ ಪ್ರೈವೇಟ್ ಡೆವಲಪರ್ ಮಾಡಿ ಅದ್ರಲ್ಲಿ ಮನೆ ಕಟ್ಟಿ ನನಗೆ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಆದ್ರೆ ಅವರು ರೆವಿನ್ಯೂ ಸೈಟ್ಸ್ ಅಲ್ಲಿ ಕಟ್ಲಿಕ್ಕೆ ಆಗಲ್ಲ. ಆರ್ಗನೈಸ್ ಸೆಕ್ಟರ್ ಅಲ್ಲಿ ಅವರು ಪ್ಲಾನ್ ಸ್ಯಾಂಕ್ಷನ್ ತಗೊಂಡೇ ಕಟ್ಟಬೇಕು, ಆರ್ಗನೈಸ್ ಸೆಕ್ಟರ್ ಅಲ್ಲೇ ಕಟ್ಟಬೇಕು. ಅವರು ಆರ್ಗನೈಸ್ ಲೇಔಟೇ ಆಗಿರ್ಬೇಕು, ಆರ್ಗನೈಸ್ ಲೇಔಟ್ ಒಳಗಡೆ ಅವ್ರು ಆರ್ಗನೈಸ್ಡ್ ಆಗೇ ಕಟ್ಟಬೇಕು. ಇಲ್ಲಿ ಎರಡನೇದು ಇವ್ರು ಏನ್ ಕೇರ್ ತಗೋಬೇಕು ಅಂತಂದ್ರೆ, ಅದರ ಮುಂದುವರೆದ ಆಯುಸ್ ಎಷ್ಟಿದೆ. ಒಬ್ಬ ಚಾರ್ಟರ್ ಇಂಜಿನಿಯರ್ನ ಕರ್ಕೊಂಡೋಗಿ, ಸಿವಿಲ್ ಇಂಜಿನಿಯರ್ನ ಕರ್ಕೊಂಡೋಗಿ ಅವ್ರಿಗೆ ಫೀಸ್ ಕೊಟ್ಟು, ಸರ್ ಇದು ಎಷ್ಟು ವರ್ಷದ್ದು, ಯಾವ ತರ ಮೆಟೀರಿಯಲ್ ಬಳಸಿದ್ದಾರೆ, ಇನ್ನು ಎಷ್ಟು ವರ್ಷ ಇದು ಬಳಕೆಗೆ ಇರುತ್ತೆ. ಮೂರನೇದು, ಅದರ ಪ್ಲಾನ್ ಇದೆಯಾ ನೋಡ್ಕೋಬೇಕು. ಪ್ಲಾನ್ ಅಲ್ಲಿ ಎಲೆಕ್ಟ್ರಿಕಲ್ ಎಲ್ಲ ಒಳಗೆ ಹೊರಟೋಗಿರುತ್ತೆ. ಸೊ ಇವಾಗ ನಾನು ತಗೊಳ್ಳಿಕ್ಕೆ ಹೊರಟಿದ್ದೀನಿ, ಅಲ್ಲಿ ನನಗೆ ಹೊಸದು ತಗೊಳ್ಳುವಾಗ ಅಥವಾ ಕಟ್ಟುವಾಗ ನನಗೆ ನನ್ನ ಪ್ಲಾನ್ ನನ್ನ ಜೊತೆಲಿದೆ. ನಾನು ಏನೋ ಸರಿ ಮಾಡ್ಕೋಬೇಕು. ಆ ಸರಿ ಮಾಡ್ಕೋಬೇಕಾದ್ರೆ ನನಗೆ ಆರ್ಕಿಟೆಕ್ಚರಲ್ ಡ್ರಾಯಿಂಗ್ಸ್ ನನ್ನ ಹತ್ರ ಇರಬೇಕು. ಅದನ್ನ ಕೇಳ್ಬೇಕು ಇವ್ರು. ಒಬ್ರು ಲೀಗಲ್ ಇವ್ರ ಜೊತೆಲಿ ಇಟ್ಕೋಬೇಕು, ಲೀಗಲ್ ಕ್ಲಿಯರೆನ್ಸ್ ತಗೋಬೇಕು, ಚಾರ್ಟರ್ಡ್ ಇಂಜಿನಿಯರ್ನ ಕರ್ಕೊಂಡು ಹೋಗ್ಬೇಕು, ಅವರಿಗೆ ಫೀಸ್ ಕೊಟ್ಟು ಅವ್ರ ಹತ್ರ ಕ್ಲಿಯರೆನ್ಸ್ ತಗೋಬೇಕು. ಅವ್ರು ರಿಪೋರ್ಟ್ ಕೊಡ್ತಾರೆ,
ಮಣ್ಣಿನ ರಿಪೋರ್ಟ್ ಕೊಡ್ತಾರೆ, ಇಲ್ಲಿ ಗ್ರೌಂಡ್ ವಾಟರ್ ಹೇಗಿದೆ ಅಂತ ರಿಪೋರ್ಟ್ ಕೊಡ್ತಾರೆ, ಎಂಥದ್ರಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನ್ ಮೆಟೀರಿಯಲ್ ಬಳಸಿದ್ದಾರೆ, ಇದಕ್ಕೆ ಎಷ್ಟು ಆಯ್ಸ್ ಆಗಿದೆ, ಇನ್ನು ಎಷ್ಟು ಬಾಳಿಕೆ ಬರುತ್ತೆ, ಇದೆಲ್ಲವೂ ಒಂದು ರಿಪೋರ್ಟ್ ಕೊಡ್ತಾರೆ. ಫೀಸ್ ಚಾರ್ಜ್ ಮಾಡ್ತಾರೆ, ಅವ್ರ ವೃತ್ತಿನೇ ಅದು. ಮೂರನೇದು ಆರ್ಕಿಟೆಕ್ಟ್ ಹತ್ರ, ಆ ಓನರ್ ಹತ್ರ ಕೇಳಬೇಕು ಇದರ ಆರ್ಕಿಟೆಕ್ಚರಲ್ ಡ್ರಾಯಿಂಗ್ಸ್ ಕೊಡಿ ಅಂತ. ಆಮೇಲೆ ಇದೆಲ್ಲದರ ಆಧಾರದ ಮೇಲೆ ಒಬ್ಬ ವ್ಯಾಲ್ಯೂಯರ್ ಹತ್ರ ಹೋಗ್ಬೇಕು. ಆ ವ್ಯಾಲ್ಯೂಯರ್ ಹೇಳಬೇಕು ಇದಕ್ಕೆ ಏನ್ ವ್ಯಾಲ್ಯೂ ಇದೆ, ಲ್ಯಾಂಡ್ ವ್ಯಾಲ್ಯೂ ಏನು, ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಏನು, ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ರೆ ವ್ಯಾಲ್ಯೂ ಏನು, ಡಿಪ್ರಿಸಿಯೇಟೆಡ್ ವ್ಯಾಲ್ಯೂ ಏನು, ಇದನ್ನ ಹೇಳ್ತಾರೆ. ಸೊ ಇದೆಲ್ಲದರ ಆಧಾರದ ಮೇಲೆ ರೇಟ್ ನಿಗದಿ ಆಗುತ್ತೆ. ಮಾರುವವನಿಗೆ ಅರ್ಜೆನ್ಸಿ ಇದೆಯಾ, ಕೊಳ್ಳುವವನಿಗೆ ಅರ್ಜೆನ್ಸಿ ಇದೆಯಾ? ಮಾರುವವನಿಗೆ ಅರ್ಜೆನ್ಸಿ ಇದ್ರೆ ಕೊಳ್ಳುವವನು ರೇಟ್ ಕೇಳ್ಬೋದು, ಎಷ್ಟು ಕಡಿಮೆ ಬೇಕಾದ್ರೂ ಕೇಳ್ಬೋದು. ಕೊಳ್ಳುವವನಿಗೆ ಅರ್ಜೆನ್ಸಿ ಇದ್ದು ಆ ಮನೆ ತುಂಬಾ ಚೆನ್ನಾಗಿದ್ರೆ ಅದರ ರೇಟ್ ಯಾವಾಗ್ಲೂ ಜಾಸ್ತಿ ಇರುತ್ತೆ. ಸೇಲ್ ಮಾಡೋವನಿಗೆ ಅರ್ಜೆನ್ಸಿನೇ ಇಲ್ಲ, ಇವನಿಲ್ದರೆ ಇನ್ನೊಬ್ಬ ಬರ್ತಾನೆ ಅಂತ. ಸೊ ಹಾಗಾಗಿ ಇದೆಲ್ಲ ಕೇರ್ಗಳನ್ನ ತಗೋಬೇಕು. ಇದೆಲ್ಲವೂ ಆ ಮನೆಗೆ ಸಂಬಂಧಪಟ್ಟ ಕೇರ್ಗಳಾದ್ರೆ, ಹೊರಭಾಗದಲ್ಲಿ ಆ ಮನೆಯ ಸುತ್ತಮುತ್ತ ದೇವಸ್ಥಾನ ಇದೆಯಾ, ಶಾಪಿಂಗ್ ಕಾಂಪ್ಲೆಕ್ಸ್ ಇದೆಯಾ, ಹಾಸ್ಪಿಟಲ್ ಇದೆಯಾ, ಸ್ಕೂಲ್ ಇದೆಯಾ, ಬಸ್ ಸ್ಟಾಪ್ ಇದೆಯಾ, ಆಟೋ ಸ್ಟ್ಯಾಂಡ್ ಇದೆಯಾ, ಮೆಡಿಕಲ್ ಸ್ಟೋರ್ ಇದೆಯಾ, ಇದೆಲ್ಲವೂ ನೋಡ್ಬೇಕು. ಇದೆಲ್ಲವೂ ನೋಡಿ ವಾಸಕ್ಕೆ ಯೋಗ್ಯ ಅಂತ ಅನ್ಸಿದ್ರೆ ತಗೋಬಹುದು. ತುಂಬಾ ಮುಖ್ಯವಾಗಿ ಕಾರ್ ಪಾರ್ಕಿಂಗ್ ಜಾಗ ಇದೆಯಾ, ಟೂ ವೀಲರ್ ಪಾರ್ಕಿಂಗ್ ಜಾಗ ಇದೆಯಾ, ನಾಳೆ ನಮ್ಮ ಫ್ಯಾಮಿಲಿ ದೊಡ್ಡದಾಗಿ ಬೆಳೆಯುತ್ತೆ, 4 ವೆಹಿಕಲ್ ತಗೊಂಡ್ರೆ ಪಾರ್ಕಿಂಗ್ ಜಾಗ ಇದೆಯಾ, ರಸ್ತೆಯಲ್ಲಿ ನಿಲ್ಲಿಸ್ಬೇಕಾ. ಸೊ ಇಷ್ಟು ಕೇರ್ಗಳನ್ನ ಅವ್ರು ತಗೋಬಹುದು. ಎಲ್ಲ ಕೇರು ತಾನು ಸ್ವಂತಕ್ಕೆ ಹಣ ಹಾಕ್ತಾ ಇರೋದ್ರಿಂದ ಇಷ್ಟು ಕೇರ್ಗಳನ್ನ ಸೂಕ್ಷ್ಮವಾಗಿ ತಗೋಬೇಕು. ನಮ್ಮಲ್ಲೆಲ್ಲರಲ್ಲೂ ಒಂದು ಅಸಡ್ಡೆ ಏನಂತಂದ್ರೆ, ಅಡ್ವೊಕೇಟ್ ಹತ್ರ ಹೋಗಿ ಯಾರೂ ಕ್ಲಿಯರೆನ್ಸ್ ತಗೊಳ್ಳಲ್ಲ, ಯಾರೋ ಕೊಟ್ಟಿದ್ದ ಕ್ಲಿಯರೆನ್ಸ್ ತಗೊಂಡ್ಬರ್ತಾರೆ ಹೊರತು ಇವ್ರು ಹೋಗಿ ಈ ಪೇಪರ್ಗಳನ್ನ ಕೊಟ್ಟು ಕ್ಲಿಯರೆನ್ಸ್ ತಗೊಂಡ್ಬರಲ್ಲ. 5,000 ಯಾಕೆ ಎಕ್ಸ್ಟ್ರಾ ಕೊಡ್ಬೇಕು ಅಂತ. ಚಾರ್ಟರ್ಡ್ ಇಂಜಿನಿಯರ್ ಹತ್ರ ಹೋಗಿ ವ್ಯಾಲ್ಯೂಯೇಷನ್ ಮಾಡಲ್ಲ, ಅವ್ರಿಗೆ ಯಾಕೆ ದುಡ್ಡು ಕೊಡ್ಬೇಕು ಅಂತ. 1 ಕೋಟಿ ಪ್ರಾಪರ್ಟಿ ತಗೊಳ್ಳುವಾಗ ಸಣ್ಣ ಸಣ್ಣ ಫೀಸ್ಗಳನ್ನ ಕೊಟ್ಟು ಅದರ ವ್ಯಾಲ್ಯೂಯೇಷನ್ ಪಕ್ಕ ಮಾಡ್ಕೊಳ್ಳೋದು, ಲೀಗಲ್ ಪಕ್ಕ ಮಾಡ್ಕೊಳ್ಳೋದು, ಆರ್ಕಿಟೆಕ್ಟ್ ಹತ್ರ ಕೂತ್ಕೊಂಡು ಡ್ರಾಯಿಂಗ್ಸ್ ನೋಡಿ ಪಕ್ಕ ಮಾಡ್ಕೊಳ್ಳೋದು, ಈ ಕೇರ್ಗಳೆಲ್ಲ ತುಂಬಾ ಒಳ್ಳೇದು. ಇದೆಲ್ಲ ನಾವು ಇನ್ಶೂರೆನ್ಸ್ ಫೀ ಕಟ್ಟಿದಂಗೆ. ದೊಡ್ಡ ಪ್ರಾಜೆಕ್ಟ್ ಪರ್ಚೇಸ್ ಮಾಡ್ತಾ ಇದೀವಿ, ಒಂದು ದೊಡ್ಡ ಮನೆ ಪರ್ಚೇಸ್ ಮಾಡ್ತಾ ಇದೀವಿ, ಸಾಲ ಮಾಡ್ತೀವಿ, ಅದ್ರ ಮೇಲೆ ಕೂಡಿಟ್ಟಿದ್ದೀವಿ ಇಷ್ಟು ವರ್ಷ, ನಮ್ಮ ಕನಸನ್ನ ಸೇಫ್ ಮಾಡ್ಕೊಳ್ಬೇಕಾದಂಥ ಡ್ಯೂಟಿ ನಮ್ದು. ಹಾಗಾಗಿ ಗ್ರಾಹಕ ಯಾವಾಗಲೂ ಬೈಯರ್ಸ್ ಬಿವೇರ್ ಅಂತ ನಮ್ಮಲ್ಲಿ ಕ್ಲಾಸ್ ಇದೆ. ಬೈಯರ್ ಶುಡ್ ಆಲ್ವೇಸ್ ಬಿ ಬಿವೇರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಒಂದು ಮನೆ ಖರೀದಿ ಮಾಡೋ ವಿಚಾರದಲ್ಲಿ ಏನೆಲ್ಲ ಒಬ್ಬ ಗ್ರಾಹಕ ವಹಿಸಬೇಕಾದಂಥ ಎಚ್ಚರಿಕೆಗಳೇನು ವಿಚಾರದಲ್ಲಿ ಉಪಯುಕ್ತವಾದಂಥ ಮಾಹಿತಿಯನ್ನು ಶೇರ್ ಮಾಡಿದ್ರಿ. ಈ ಕಾರಣಕ್ಕೆ ವಿಶೇಷವಾದಂಥ ಕೃತಜ್ಞತೆಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಕಟ್ಟಲಿಕ್ಕೆ ಸಮಯ ಇಲ್ಲದೆ ಇರ್ತಕ್ಕಂಥವ್ರು ದಿಢೀರ್ ಅಂಥೇಳಿ ಮನೆ ಪರ್ಚೇಸಿಗೆ ಮುಂದಾಗ್ತಾರೆ. ಈ ಮನೆ ತಗೊಳ್ಳೋದು ತಪ್ಪಲ್ಲ. ತಗೊಳ್ಳೋ ಸಂದರ್ಭದಲ್ಲಿ ಎಂಥ ಮನೆ ತಗೋಬೇಕು, ಅದರ ಆಯಸ್ಸೆಷ್ಟು, ಎಷ್ಟು ದಿವಸ ಬಾಳಬಹುದು, ಮತ್ತು ಒಂದು ಮನೆ ಖರೀದಿ ವಿಚಾರ ಸುತ್ತ ಇರತಕ್ಕಂಥ ಪೂರಕ ವಾತಾವರಣವನ್ನು ನಾವು ಹೇಗೆ ನಿರ್ಧರಿಸ್ಕೋಬೇಕು ಅನ್ನೋ ವಿಚಾರದಲ್ಲಿ GIS ಪ್ರಾಜೆಕ್ಟ್ಸ್ನ ಚೇರ್ಮನ್ ಆಗಿರ್ತಕ್ಕಂಥ ಯೋಗಾತ್ಮ ಶ್ರೀಹರಿಯವರು ಉಪಯುಕ್ತವಾದಂಥ ಸಲಹೆ ಮತ್ತು ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, ಇದೇ ರಿಯಲ್ ಎಸ್ಟೇಟ್ ಪ್ಲಾಟ್ಫಾರ್ಮ್ನಲ್ಲಿ ಭೂ ಸಂಬಂಧಿತವಾದಂಥ ವಿಚಾರಗಳನ್ನು ನಿರಂತರವಾಗಿ ಮಾತನಾಡ್ತಾ ಹೋಗ್ತೇವೆ. ನಿಖರವಾದ ಮಾಹಿತಿಗೆ ನಮ್ಮನ್ನಷ್ಟೇ ಫಾಲೋ ಮಾಡಿ. GIS ಮಾಧ್ಯಮ ಇದು ಕಿರ್ಚಾಟ ಅಲ್ಲ, ಸ್ಪಷ್ಟತೆ. ಈ ಕಂಟೆಂಟ್ ಇಷ್ಟ ಆಯ್ತಲ್ವ ನಿಮಗೆ? ಹಾಗಿದ್ರೆ ತಡೆ ಯಾಕೆ? ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಕೊಡಿ. ಅಷ್ಟೇ ಅಲ್ಲ, ಅಲ್ಲಿ ಕಮೆಂಟ್ ಬಾಕ್ಸು ಸಹ ಇದೆ, ದಯಮಾಡಿ ನಿಮ್ಮ ಕಮೆಂಟ್ನ ಅಲ್ಲಿ ಪ್ಲೇಸ್ ಮಾಡಿ.